ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನನ್ನ ಮಗಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸ್ಬಂದೆ. ಅಲ್ಲಿನ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ನೋಡಿ ಕೆಲವೊಂದಿಷ್ಟು ಜನರ ಹತ್ರ ಒಪಿನಿಯನ್ ತೊಗೊಂಡು ಒಂದಿಷ್ಟು ಪಾಯಿಂಟ್ಸ್ನ ಮಾಡ್ಕೊಂಡಿದ್ದೆ. ಅದೇನೆಂದರೆ, ಫಸ್ಟ್ ಇಲ್ಲಿ ನೋಡಿರೋಂಗೆ ನೀವೆಲ್ಲರೂ ನನ್ನ ಮನೆಗೂ ಸ್ಕೂಲ್ಗೂ ಡಿಸ್ಟೆನ್ಸು 2 ಕಿಲೋಮೀಟರ್ ರೇಡಿಯಸಲ್ಲಿ ಇರಬೇಕು. ನನಗೆ ನಿಯರೆಸ್ಟ್ ಇರೋ ಸ್ಕೂಲನ್ನ ನಾನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೆ. ಆಮೇಲೆ ಫೀಸು ನನ್ನ ಬಜೆಟ್ಗೆ ಬರುವಂಥ ಸ್ಕೂಲ್ ಇರಬೇಕು. ಒಂದೊಂದು ಸರಿ ಏನಾಗಿರುತ್ತೆ, ಫೀಸ್ ತುಂಬ ಹೈ ಇರುತ್ತೆ. ಇವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಫೀಸ್ ನಿಮ್ಗೆ ಬಂದ್ಬಿಟ್ಟು 1.70 ಅಂದರೆ 1,70,000 ಇದೆ. ಇದು ನನ್ನ ಓವರ್ ಬಜೆಟ್, ಇದು ನನಗೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಇಷ್ಟು ಫೀಸು. ಸೊ ನನ್ನ ಬಜೆಟ್ಗೆ ಫಿಟ್ ಆಗುವಂಥ ಸ್ಕೂಲು ಮತ್ತು ಒಳ್ಳೆಯ ಸ್ಕೂಲನ್ನ ನಾನು ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟಪಟ್ಟೆ. ಇದೊಂದು. ಆಮೇಲೆ ನಾನು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಷ್ಟೊಂದು ಫೋಕಸ್ ಮಾಡಿಲ್ಲ. ಯೂಶ್ವಲಿ ಹೆಂಗಿರುತ್ತೆ ಅಂದ್ರೆ, ಒಳ್ಳೊಳ್ಳೆ ಸ್ಕೂಲು ನೋಡೋಕ್ಕೆ ಹೊರಗಡೆಯಿಂದ ಚೆನ್ನಾಗೇ ಕಾಣಿಸುತ್ತೆ. ಅವೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಹೊಸ ಬಿಲ್ಡಿಂಗ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ಒಳಗಡೆ ಹೆಂಗಿರುತ್ತೋ ನಮಗೆ ಗೊತ್ತಿರೋದಿಲ್ಲ. ಹೀಗಾಗಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಷ್ಟೊಂದು ಫೋಕಸ್ಸೇ ಮಾಡಿಲ್ಲ. ಆಮೇಲೆ ನೆಕ್ಸ್ಟ್ 4th ಪಾಯಿಂಟು ನನಗೆ ಭಾಳ ಇಂಪಾರ್ಟೆಂಟ್ ಆಗಿದ್ದು ಚೈಲ್ಡ್ ಟೀಚರ್ ರೇಷಿಯೋ. ಇದನ್ನು ನೀವು ಸ್ಕೂಲಿಗೆ ವಿಸಿಟ್ ಮಾಡೋಕ್ಕೆ ಹೋದಾಗ ಇದನ್ನು ಚೆಕ್ ಮಾಡ್ಕೋಬೇಕು, ಚೈಲ್ಡ್ ಟೀಚರ್ ರೇಷಿಯೋ ಎಷ್ಟಿರಬೇಕು ಅಂಥೇಳಿ. ಅದೊಂದು ಎವರೇಜ್ ಎಲ್ಲ ಕಡೆಯೂ ಒಂದು ರೇಷಿಯೋ ಇದೆ, ಅದು ಸ್ಟ್ಯಾಂಡರ್ಡ್ ರೇಷಿಯೋ 30:1. ಇನ್ ಸಮ್ ಕೇಸಸ್ ಏನಾಗುತ್ತೆ, 35 ಮಕ್ಕಳಿಗೆ 1 ಟೀಚರು ಇರ್ತಾರೆ. ಅದು ಏನು ಅಂತ ತೊಂದರೆ ಆಗೋದಿಲ್ಲ. ಮೋರ್ ದೆನ್ 40 ಇಲ್ಲ ಮೋರ್ ದೆನ್ 35 ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಮಕ್ಕಳಿಗೂ ಈವನ್ ಆಗಿ ಹೇಳ್ಕೊಡೋಕ್ಕೆ ಟೀಚರ್ಸ್ಗೂ ಕಷ್ಟ ಆಗುತ್ತೆ. ಅಂಥ ಸ್ಕೂಲ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರು. 25 to 30, 35ವರೆಗೂ ನಡೆಯುತ್ತೆ. ಆಮೇಲೆ ನೆಕ್ಸ್ಟ್ ಸ್ಕಿಲ್ಡ್ ಬೇಸ್ಡ್ ಎಜುಕೇಷನ್. ಸ್ಕಿಲ್ಡ್ ಬೇಸ್ಡ್ ಎಜುಕೇಷನ್ ಇವಾಗಿನ ಟ್ರೆಂಡ್ ಹೆಂಗಿದೆ ಅಂದ್ರೆ, ಮಕ್ಕಳು ತುಂಬ ಬೇಗ ಕಲಿಬೇಕು, ಅರ್ಥ ಆಗಬೇಕು, ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಬೇಕು ಆ ಥರ. ಆಮೇಲೆ ಅವರಲ್ಲಿ ಏನಾದರೂ ಒಂದು ಸ್ಕಿಲ್ ಇರೋದು ಕೆಲವೊಂದು ಸರಿ ಪೇರೆಂಟ್ಸ್ಗೆ ಅರ್ಥ ಆಗೋದಿಲ್ಲ, ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಇವ್ರ ಹತ್ರ ಏನು ಸ್ಕಿಲ್ ಇದೆ ಅಂತ. ಕೆಲವೊಂದು ಸ್ಕೂಲು ಕರಿಕ್ಯುಲಮಲ್ಲಿ ಬಿಟ್ಟು ಕೆಲವೊಂದು ಸ್ಪೋರ್ಟ್ಸ್ ಮತ್ತು ಹಾಡು, ಡಾನ್ಸು, ಅವರಲ್ಲಿ ಏನು ಇನ್ಬಿಲ್ಟ್ ಟ್ಯಾಲೆಂಟ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಕೆಲವೊಂದು ಸ್ಕೂಲ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹೀಗಾಗಿ ಸ್ಕಿಲ್ಡ್ ಬೇಸ್ಡ್ ಎಜುಕೇಷನ್ ಅಂತ ಏನು ಹೇಳ್ತೀವಿ, ಈ ಥರ ಸ್ವಲ್ಪ ಇರೋ ಸ್ಕೂಲ್ಗಳನ್ನ ಹುಡುಕಿದ್ರೆ ಒಳ್ಳೆಯದು. ಆಮೇಲೆ ನೆಕ್ಸ್ಟ್ ಸ್ಪೋರ್ಟ್ಸ್. ನಾನು ಸ್ಪೋರ್ಟ್ಸಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ಎಲ್ಲ ಸ್ಕೂಲ್ನವರು ಸ್ಪೋರ್ಟ್ಸ್ನ ಇಟ್ಟೇ ಇರ್ತಾರೆ. ಸ್ಪೋರ್ಟ್ಸ್ ಇರಲೇಬೇಕು ಎಲ್ಲ ಸ್ಕೂಲಲ್ಲಿ, ಅದು ಯಾವುದಾದ್ರೂ ಇರಲಿ. ಕೆಲವೊಂದು ಸ್ಪೋರ್ಟ್ಸ್ಗೆ ಅಂತ ಇರ್ತಾವೆ ಸ್ಕೂಲ್, ಆ ಥರ ಪ್ಲ್ಯಾನ್ ಮಾಡೋರು, ಬರೀ ಸ್ಪೋರ್ಟ್ಸ್ಗೆ ಕಾನ್ಸಂಟ್ರೇಟ್ ಮಾಡೋರು ಅಂಥ ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಪ್ಪ ನಮಗೆ ನಾರ್ಮಲ್ ಇರೋ ಸ್ಕೂಲ್ಗಳು ಇರಲಿ, ನಾವು ಸ್ಪೋರ್ಟ್ಸ್ಗೆ ಕೋಚ್ ಬೇರೆ ಕಡೆ ಹೊರಗಡೆ ಔಟ್ಸೈಡ್ ನಾವು ನೋಡ್ತೀವಿ ಅನ್ನೋರು, ನಿಮಗೆ ಮನೆ ಕನ್ವೀನಿಯೆಂಟ್ ಆಗೋ ಥರ ನೀವು ಪ್ಲ್ಯಾನ್ ಮಾಡ್ಕೋಬಹುದು. ಇಷ್ಟು ಪಾಯಿಂಟ್ಸ್ನ ನಾನು ಮಗುಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಫಸ್ಟ್ ಎಲ್ಲರಿಗೂ ಗೊತ್ತಿರೋ ಡಿಸ್ಟೆನ್ಸು, ಅದೇ ನಾವು ನಡ್ಕೊಂಡು ಹೋಗೋಂಗಿದ್ರೆ ಇನ್ನೂ ಒಳ್ಳೆಯದು. ನಡ್ಕೊಂಡು ಹೋಗುವಂಥ ಸ್ಕೂಲ್ ಸಿಕ್ಕಿಲ್ಲ ಅಂದರೆ ವಿದಿನ್ 2 ಕಿಲೋಮೀಟ್ರ್ ಇರಬೇಕು. ಜಾಸ್ತಿ ಅದರಲ್ಲೇ ಪಾಪ ಟ್ರಾವೆಲ್ ಮಾಡಿ ಮಕ್ಕಳು ಬಂದು ಟಯರ್ಡಾಗಿ ಏನೂ ನಿಮಗೆ ಅದು ಯೂಸೇ ಇಲ್ಲ ಅಂಥ ಸ್ಕೂಲ್ಗಳಿಗೆ ಹಾಕಿದರೆ, ಸುಮ್ಮನೆ ದೂರ ಹೋಗಿ ಎಲ್ಲ ಹಾಕೋದು. ಆಮೇಲೆ ಫೀಸು ಎಷ್ಟು ನಿಮ್ಮ ಬಜೆಟ್ ನೋಡ್ಕೊಳ್ಳಿ. ಬಟ್ ಇದೆಲ್ಲ ತುಂಬ ಹೈ ಫೀಸ್, ಇವೆಲ್ಲ ನಾನು ರೆಫರೇ ಮಾಡೋಕ್ಕೆ ಹೋಗೋದಿಲ್ಲ. ಇಷ್ಟೊಂದು ಫೀಸ್ ಕೊಡೋ ಅವಶ್ಯಕತೆಯೂ ಇಲ್ಲ. ಬರೀ ಫಸ್ಟ್ ಸ್ಟ್ಯಾಂಡರ್ಡು LKG UKGಗೆಲ್ಲ ಇದೇನು ಫೀಸ್ ಅಂತಾರೆ ಇದಕ್ಕೆ. ಆಮೇಲೆ ಇನ್ಫ್ರಾಸ್ಟ್ರಕ್ಚರು ಅದನ್ನು ನೋಡ್ಕೊಳ್ಳಿ, ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಇದು ಮೇನ್ ಇಟ್ಕೊಂಡಿರೋಂಥ ಬೇಸಿಕ್ ಪಾಯಿಂಟ್ಸ್, ನಾನು ಇಟ್ಕೊಂಡಿದ್ದು ಬೇಸಿಕ್ ಪಾಯಿಂಟ್ಸ್ ಇವು. ಇನ್ನು ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟು ಸೆಲೆಕ್ಷನ್ ಆಫ್ ಬೋರ್ಡ್. ಇಲ್ಲಿ ಸೆಲೆಕ್ಷನ್ ಆಫ್ ಬೋರ್ಡ್ ಬಂದಾಗ ಒಂದು ಸ್ಟೇಟ್ ಬೋರ್ಡು, ICSE ಮತ್ತು CBSE. ಎಲ್ಲರಿಗೂ ಗೊತ್ತಿರೋ CBSE ಸೆಂಟ್ರಲ್ ಬೋರ್ಡು, ICSE ಇಂಟರ್ನ್ಯಾಷನಲ್ ಬೋರ್ಡ್ಸ್, ಅವು ಡೆಲ್ಲಿದೇ ಇರೋದು. ಬಟ್ ಪ್ರೈವೇಟ್ ಬೋರ್ಡ್ ಅದು. CBSE ಗೌರ್ಮೆಂಟ್ ಬೋರ್ಡು, ಗೌರ್ಮೆಂಟ್ ಮತ್ತು ಪ್ರೈವೇಟ್ ಎರಡೂ ಬೋರ್ಡ್ CBSEಗೆ ಇರುತ್ತೆ. ಇನ್ನು ಸ್ಟೇಟ್ ಬೋರ್ಡು ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ಕೆಲವೊಂದು ಪ್ರೈವೇಟ್ ಸ್ಕೂಲ್ ಮತ್ತು ಗೌರ್ಮೆಂಟ್ ಸ್ಕೂಲ್ ಎಲ್ಲ ಬರ್ತಾವೆ. ಇದರಲ್ಲಿ ಪ್ರೈವೇಟ್ ಸ್ಕೂಲ್ದು ಏನಂದರೆ, ಅವರವರೇ ಕೆಲವೊಂದಿಷ್ಟು ಪ್ರೈವೇಟ್ ಪಬ್ಲಿಷರ್ಸ್ ಹತ್ರ, ಅಂದರೆ DSCRT ಹತ್ರ ಇವ್ರ ಬುಕ್ಸ್ಗಳನ್ನು ತೊಗೊಳ್ಳೋದಿಲ್ಲ. ಇವ್ರು ಏನು ಮಾಡ್ತಾರೆ, ಪ್ರೈವೇಟ್ ಪಬ್ಲಿಷರ್ಸ್ ಹತ್ರ ಬುಕ್ಸ್ಗಳನ್ನ ತೊಗೊಂಡು CBSE ಕರಿಕ್ಯುಲಮಲ್ಲಿ ಬರುವಂಥ ಚಾಪ್ಟರ್ಸ್ನ ಫ್ರೇಮ್ ಮಾಡಿರ್ತಾರೆ. CBSE ಫ್ರೇಮ್ ಮಾಡಿರೋ ಅಂಥ ಚೌಕಟ್ಟಲ್ಲಿ ಇವರು ಆರ್ಗನೈಸ್ ಮಾಡ್ಕೋತಾರೆ ಬುಕ್ಸ್ಗಳನ್ನು. ಸ್ಟೇಟ್ ಬೋರ್ಡ್ ಪ್ರೈವೇಟ್ ಸ್ಕೂಲ್ನವರು, ಸ್ಟೇಟ್ ಬೋರ್ಡ್ ಅಂಡರಲ್ಲಿ ಬರುವಂಥ ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ಈ ಥರ ಮಾಡ್ಕೊಂಡು ಹೋಗ್ತಾರೆ. ಬಟ್ ಏನಂದರೆ, ಇವರು ಜಾಸ್ತಿ ಸ್ಟೇಟ್ ಬೋರ್ಡ್
ಆ ಗೌರ್ಮೆಂಟ್ ಅವರ ರೂಲ್ಸ್ಗಳನ್ನು ಇವರು ಫಾಲೋ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಗೌರ್ಮೆಂಟ್ ಅವರು ಹೇಳಿರುವಂಥ ಕೆಲವೊಂದಿಷ್ಟು ಚಾಪ್ಟರ್ಸ್ ಆಗಲಿ, ಕೆಲವೊಂದಿಷ್ಟು ಸಬ್ಜೆಕ್ಟ್ಸ್ನ ಇವರು ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ಕೆಲವೊಂದು ಸರಿ ಸರ್ಕಾರಗಳು ಚೇಂಜ್ ಆದಾಗ ಇವ್ರ ಸಿಲೆಬಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸಿಲೆಬಸ್ ಅಂದರೆ ಒಂದು ಯಾವ ಥರ ಲೆಸನ್ ಅಡಿಷನ್ ಆಗುತ್ತೆ, ಇಲ್ಲ ಡಿಲೀಷನ್ ಆಗುತ್ತೆ. ಇದು ಈಸಿಯಾಗಿ ಆಗಿಬಿಡುತ್ತೆ. ಇದು ಹೀಗಾಗಿ ಕನ್ಫ್ಯೂಷನ್ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಇದು ತುಂಬ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ರೀಸೆಂಟ್ಲಿ ನೋಡಿದಂಗೆ ಎಕ್ಸಾಮ್ ಇದೆ ಅಂತ ಹೇಳಿದ್ರು, ಇಲ್ಲ ಅಂತ ಹೇಳಿದ್ರು, ಮತ್ತು ಎಕ್ಸಾಮ್ ಸ್ಟಾರ್ಟ್ ಮಾಡಿದರು. ಇದೇ ಮೇನ್ ಪ್ರಾಬ್ಲಮ್ ಅಂದರೆ ಸ್ಟೇಟ್ ಬೋರ್ಡ್ನವ್ರಿಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಸ್ಟೇಟ್ ಬೋರ್ಡ್ನವ್ರಿಗೆ ಜಾಸ್ತಿ ಇರಬೇಕು. ಯಾಕೆ ಇರುವುದಿಲ್ಲ ಡಿಫಿಕಲ್ಟಿ ಲೆವೆಲ್ ಅಂದರೆ ಇವರು ವಿಲೇಜ್ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಈ ಸ್ಟೇಟ್ ಬೋರ್ಡ್ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಮಾಡ್ತಾರೆ, ಈ ಇವ್ರದ್ದೊಂದು ಕರಿಕ್ಯುಲಮ್ಮು ಜಾಸ್ತಿ ವಿಲೇಜ್ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಹೀಗಾಗಿ ಏನಾಗುತ್ತಿಲ್ಲಿ ಸ್ವಲ್ಪ ಇವ್ರದ್ದು ಕರಿಕ್ಯುಲಮ್ ಸ್ವಲ್ಪ CBSE ಅವ್ರಿಗಿನ್ನ ಕಮ್ಮಿ ಇರುತ್ತೆ. ಇದು ಸಿಲೆಬಸ್ಗಳು ಚಾಪ್ಟರ್ಸು ಎಲ್ಲ ಇವ್ರಿಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕಮ್ಮಿ ಇರುತ್ತೆ ಸ್ಟೇಟ್ ಬೋರ್ಡ್ನವ್ರಿಗೆ. ನಾವೆಲ್ಲ ಅಂದ್ಕೊಳ್ತಾ ಇದ್ವಿ ನಮ್ಮ ಸ್ಕೂಲ್ ಟೈಮಲ್ಲಿ, ನಮ್ಮ ಕಾಲೇಜ್ಗೆ ಹೋದಾಗೆಲ್ಲ CBSE ಬೋರ್ಡ್ನವರು ಬೇಗ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ತಾಯಿದ್ರು, ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ತಿದ್ರು. ಬಟ್ ನಮಗೆ ಕಾನ್ಸೆಪ್ಟ್ ಅಷ್ಟು ಬೇಗ ಅರ್ಥ ಆಗ್ತಿರಲಿಲ್ಲ, ಯಾಕಂದರೆ ನಾವು ಸ್ಟೇಟ್ ಬೋರ್ಡಲ್ಲಿದ್ವಿ. ಸೊ ಹೀಗಾಗಿ ನನಗೆ ನನ್ನ ಮಗಳು ನೆಕ್ಸ್ಟ್ ಈ ಥರ ಸಫರ್ ಆಗಬಾರ್ದು ಅಂಥೇಳಿ ನಾವು CBSE ಬೋರ್ಡ್ಗೆ ಹೋದ್ವಿ. ಇನ್ನು ಇವರು ಸ್ಟೇಟ್ ಬೋರ್ಡ್ನವ್ರು ಒಂದು ಇಲ್ಲಿ ಚೇಂಜಸ್ ಮಾಡ್ಕೋಬಹುದು. ಏನು ಚೇಂಜಸ್ ಅಂದರೆ ಸ್ವಲ್ಪ CBSE ಅವ್ರ ಥರ ಚಾಪ್ಟರ್ಸ್ನ ಇಟ್ಕೋಬೇಕು, ಅವ್ರ ಥರ ಆ್ಯಕ್ಟಿವಿಟಿ ಬೇಸ್ಡ್ ಚಾಪ್ಟರ್ಸು ಸಿಲೆಬಸ್ನ ಫ್ರೇಮ್ ಮಾಡ್ಕೋಬೇಕು. ಟೀಚರ್ಸ್ಗೆ ಒಳ್ಳೆ ಟ್ರೈನಿಂಗ್ನ ಕೊಡಿಸ್ಬೇಕು. ಆಮೇಲೆ ಲ್ಯಾಂಗ್ವೇಜ್ ಮೆಥಡಾಲಜಿ ಮತ್ತು ಲ್ಯಾಂಗ್ವೇಜಸ್ನ ಸ್ವಲ್ಪ ಇಂಗ್ಲೀಷ್ನ ಸ್ವಲ್ಪ ಚೆನ್ನಾಗಿ ಟೀಚ್ ಮಾಡೋ ಥರ ಟೀಚರ್ಸ್ಗೆ ಟ್ರೈನ್ ಮಾಡಬೇಕು. ಮಾಡಿದರೆ ಇದು ಸ್ಟೇಟ್ ಬೋರ್ಡ್ ಚೆನ್ನಾಗೇ ಮ್ಯಾನೇಜ್ ಮಾಡ್ಬೋದು ನಾವೆಲ್ಲರೂ. ಇನ್ನು ನೆಕ್ಸ್ಟು ಬಂದು CBSE ಮತ್ತು ICSE ಬೋರ್ಡು. ಇಲ್ಲಿ CBSE ಮತ್ತು ICSE ಬೋರ್ಡ್ಗೆ ಏನು ಮೇಜರ್ ಡಿಫ್ರೆನ್ಸ್ ಅಂದರೆ ಅದೇ ಇದು CISE ಅಂಡರಲ್ಲಿ ಬರುತ್ತೆ, ಮತ್ತು ಇದು NCERT ಅಂಡರಲ್ಲಿ CBSE ಬರುತ್ತೆ. ಇವ್ರದ್ದು ಕರಿಕ್ಯುಲಮ್ NCERT ಅವರು ಕರಿಕ್ಯುಲಮ್ NCERT ಅವರ ಅಂಡರಲ್ಲೇ CBSE ಕರಿಕ್ಯುಲಮ್ ಫ್ರೇಮ್ ಆಗುತ್ತೆ. ಇಲ್ಲಿ ಮೆಥಡ್ ಹಿಂದಿ ಮತ್ತು ಇಂಗ್ಲೀಷ್ ಇರುತ್ತೆ. ICSE ಅವ್ರದ್ದು ಓನ್ಲಿ ಇಂಗ್ಲೀಷ್ ಇರುತ್ತೆ. ಆಮೇಲೆ ಇದು ಸ್ವಲ್ಪ ಈಸಿ ಇರುತ್ತೆ ಕಂಪೇರ್ ಟು ICSE. ಇದು ಸ್ವಲ್ಪ ಈಸಿ ಬೋರ್ಡ್ ಇದು. ಆಮೇಲೆ ಇದು ತುಂಬ ಟಫ್ ಇರುತ್ತೆ. ಇದು ನಂಬರ್ ಆಫ್ ಸಬ್ಜೆಕ್ಟು ಇಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಟಫ್ ಅಂದರೆ ಇಲ್ಲಿ ನೀವು ಆಫ್ಟರ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ 12 ಸಬ್ಜೆಕ್ಟು ನೀವು ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಎಲ್ಲಿ ICSEಯಲ್ಲಿ. ಬಟ್ ಇಲ್ಲಿ 7 ಸಬ್ಜೆಕ್ಟ್ ಈ ಥರ ಇಲ್ಲಿ ಬರುತ್ತೆ. ಆಮೇಲೆ ಇದು ಜಾಸ್ತಿ ಪ್ರಾಕ್ಟಿಕಲ್ ಬೇಸ್ಡ್ ಯಾವುದು ICSE. ಆಮೇಲೆ ಅಸೆಸ್ಮೆಂಟ್ಸ್ ಜಾಸ್ತಿ. ನೀವು ಒಂದು ವರ್ಷಕ್ಕೆ 6 ತಿಂಗಳು ಬರೀ ಅಸೆಸ್ಮೆಂಟ್ಗೆ ಇಲ್ಲಿ ಟೈಮ್ ಕೊಡಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಫ್ಲೆಕ್ಸಿಬಲ್ ಇಲ್ಲಿ ಇದೆ CBSE ಬೋರ್ಡು. ಆಮೇಲೆ ಇಲ್ಲಿ ಪ್ರಾಕ್ಟಿಕಲ್ ಬೇಸ್ಡು ಈಕ್ವಲ್ ಆಗೇ ಇದೆ ಎರಡಕ್ಕೂ. ಆದರೆ ಇಲ್ಲಿ ಜಾಸ್ತಿ ಟೀಚಿಂಗ್ ಮೆಥಡು ಥೆರಾಟಿಕಲಿನೂ ಜಾಸ್ತಿ ಇರುತ್ತೆ, ಪ್ರಾಕ್ಟಿಕಲಿ ಕಂಪೇರ್ ಟು ICSE ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಇದನ್ನು ನಾವು CBSEನೇ ನಾವು ಯಾಕೆ ಪ್ರಿಫರ್ ಮಾಡಿದೆ ಅಂದರೆ ನೆಕ್ಸ್ಟ್ ಇಂಡಿಯನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ನಮಗೆ CBSE ಸಾಕು. ICSEದೇನು ಅಷ್ಟು ನೆಸೆಸಿಟಿ ಇಲ್ಲ. CBSE ಬೋರ್ಡ್ನವರು ಎಂಥ ಟಫ್ ಇರೋಂಥನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಸೊ ಹೀಗಾಗಿ ನನಗೆ CBSE ಬೋರ್ಡ್ ಕನ್ವೀನಿಯೆಂಟ್ ಅನ್ನಿಸ್ತು. ಮತ್ತು ಆ್ಯಸ್ ಎ ಮದರ್ ನನ್ನ ಪೇಷಂಟ್ಸನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸರಿ ನಾನು ಅದನ್ನೆಲ್ಲ ಪೇಷಂಟ್ಸ್ನ ಸೇವ್ ಮಾಡ್ಕೋಬೇಕಾಗುತ್ತೆ. ICSE ಬೋರ್ಡ್ಗೆ ಹಾಕಿ ಆ ಪ್ರೆಷರ್ನ ತಡ್ಕೊಳ್ಳೋದು ನನಗೂ ಆಗೋದಿಲ್ಲ. ಸೊ ಹೀಗಾಗಿ ನಾನು CBSE ಬೋರ್ಡನ್ನೇ ಪ್ರಿಫರ್ ಮಾಡಿದೆ. ಅಲ್ಟಿಮೇಟ್ಲಿ ನಾವು CBSE ಬೋರ್ಡ್ಗೆ ಹಾಕಿದ್ವಿ. ಆಮೇಲೆ ಇಲ್ಲಿ CBSE ಬೋರ್ಡ್ದು ಒಂದೇನು ನಮಗೆ ಅಡ್ವಾಂಟೇಜ್ ಅಂದರೆ ಇವಾಗ ನಾವು ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋದರೆ ನಮಗೆ ಈ ಸ್ಕೂಲ್ಸ್ ಈಸಿಲಿ ಅವೈಲೇಬಲ್ ಇರ್ತಾವೆ. ಬಟ್ ICSE ಬೋರ್ಡ್ನವ್ರಿಗೆ ಬೆಂಗಳೂರಲ್ಲಿರೋರಿಗೆ ಪರವಾಗಿಲ್ಲ. ICSE ಬೋರ್ಡ್ ನಿಮಗೆ ಏರಿಯಾಗೆ ಒಂದು ಸಿಗ್ಬೋದು, 2-3 ಮೋರ್ ದೆನ್ 5 ಸ್ಕೂಲ್ಸು ಸಿಗ್ಬೋದು. ಬಟ್ ಬೆಂಗಳೂರು ಬಿಟ್ಟು ಬೇರೆ ಸಿಟಿಗೆ ಏನಾದರೂ ಹೋಗಿಬಿಟ್ರೆ ಅಲ್ಲಿ ICSE ಬೋರ್ಡ್ನವ್ರು ಯಾವ ಥರ ಫ್ರೇಮ್ ಮಾಡ್ಕೊಂಡಿರ್ತಾರೆ, ಅವ್ರದ್ದು ಏನಿರುತ್ತೆ ಸಿಲೆಬಸ್ಸು, ಮತ್ತು ಅಲ್ಲಿ ಹೋಗಿ ಎಲ್ಲ ಮತ್ತು ವಾಪಸ್ CBSE ಒಂದು ಸ್ಟೆಪ್ ಕೆಳಗೆ ಬರೋದು, ಇವೆಲ್ಲ ಪ್ರಾಬ್ಲಮ್ಸ್ ICSE ಅವ್ರಿಗೆ. ಇದು ಒಂದು ನಾವು ತಲೆ ಒಳಗೆ ಇಟ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದರೆ ಒಂದು ಫೀಸ್ ಸ್ಟ್ರಕ್ಚರು CBSE ಅವ್ರಿಗೆ ಒಂದು ಎವರೇಜ್ ಫೀಸ್ ನಾನು ಸುಮಾರು ಇಲ್ಲಿ ಸ್ಕೂಲ್ಗಳು ತಿರುಗಾಡಿ ಅಲ್ಲಿರುವಂಥ ಫೀಸ್ನ ನೋಟ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡಿದಾಗ ಒಂದು ಎವರೇಜ್ ಫೀಸು 80,000. ದಿಸ್ ಈಸ್ ನಾಟ್ ಸ್ಮಾಲ್ ಅಮೌಂಟು. ಬರೀ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಒಂದು ಎವರೇಜ್ ಸ್ಟಾರ್ಟಿಂಗ್ ಫೀಸೇ 80,000ಇಂದ 1.5 ಲಕ್ಷದವರೆಗೂ ಇದೇನಾಗುತ್ತೆ CBSE ಬೋರ್ಡ್ನವ್ರದ್ದು. ಇವ್ರಿಗೆ ಒಂದು 10,000 20,000 ಡಿಫ್ರೆನ್ಸ್ ಬರುತ್ತೆ. ICSE ಬೋರ್ಡ್ನವ್ರಿಗೆ 1 ಲಕ್ಷದಿಂದ 1.5 ಲಕ್ಷ ಬರೀ ಫಸ್ಟ್ ಸ್ಟ್ಯಾಂಡರ್ಡ್ದು ಈ ಫೀಸ್ ಇರೋದು ಫಸ್ಟ್ ಸ್ಟ್ಯಾಂಡರ್ಡ್ಗೆ.
ಆಮೇಲೆ ಇದರಲ್ಲಿ ಬುಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿರೋದಿಲ್ಲ. ಬುಕ್ಸು ಮತ್ತು ನೀವು ಇದನ್ನೆಲ್ಲ ಸಪ್ರೇಟ್ ಯೂನಿಫಾರ್ಮ್ ಮತ್ತು ಬುಕ್ಸನ್ನ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ನಾನು ಕೇಳ್ಪಟ್ಟಂಗೆ ಬರೀ ಬುಕ್ಸ್ದೇ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಒಂದು ಎಕ್ಸೀಡ್ ಸಿಲೆಬಸ್ ಇರೋ ಇದೆ ಅಂದರೆ ಬರೀ ಬುಕ್ಸ್ದೇ 8,000 ಇದೆ ಇಲ್ಲಿ. ಆಮೇಲೆ ಇವ್ರದ್ದು 12,000 ಏನೋ ಇದೆ ICSE ಅವ್ರಿಗೆ. ಬುಕ್ಸ್ದು ತುಂಬ ಜಾಸ್ತಿ ಇದೆ. ಆಮೇಲೆ ಯೂನಿಫಾರ್ಮು ಅದು ಅಷ್ಟೇ. ಯೂನಿಫಾರ್ಮು ಅದು ಇದು ಎಲ್ಲ ಸೇರಿದ್ರೆ ನಮಗಿದು 1,30ವರೆಗೂ ಬರುತ್ತೆ ಇದು ಫೀಸು. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡ್ರೆ ಎಲ್ಲ ಕಡೆಯೂ ಫಿಕ್ಸ್ ಅದು ಟ್ರಾನ್ಸ್ಪೋರ್ಟೇಷನ್ 20,000. ಹೀಗಾಗಿ ಇಲ್ಲಿ CBSE ಮತ್ತು ICSEಗೆ ಫೀಸು ಬಜೆಟ್ಟು ಆಮೇಲೆ ನಿಮ್ಮ ಅಲ್ಲಿ ಅವರು ಸ್ಕೂಲಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಕರಿಕ್ಯುಲಮ್ ಇದೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಿ ನೀವು ನಿಮ್ಮ ಮಗುಗೆ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಕನ್ವೀನಿಯೆಂಟ್ ಆಗಿರೋದು CBSE ಬೋರ್ಡು ಮತ್ತು ಆ ಸ್ಕೂಲ್. ನನಗೆ ಮನೆ ಹತ್ತಿರ ಸ್ಕೂಲ್ ಇದ್ದರೂ ಆ ಸ್ಕೂಲಲ್ಲಿ ನನಗೆ ಪರ್ಫಾರ್ಮೆನ್ಸ್ ಮಕ್ಕಳದು ಚೆನ್ನಾಗಿರಲಿಲ್ಲ ಅಂಥೇಳಿ ನಾನು ಒಂದು ವಿದಿನ್ 1.5 ಕಿಲೋಮೀಟ್ರಲ್ಲಿ ದೂರ ಇರುವಂಥ ಸ್ಕೂಲಿಗೆ ಹಾಕಿದೆ. ಬಟ್ ನನಗೆ ಅದು ಹತ್ತಿರನೇ. ಸೊ ಈ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಸ್ಕೂಲ್ನ ಅಡ್ಮಿಷನ್ ಮಾಡಿಸಿದ್ವಿ. ನೀವು ICSE ಬೋರ್ಡ್ಗೆ ಹೋಗಬೇಕಾದ್ರೆ 1 ಸರಿ 1, 2, 3 ಸರಿ ಸ್ಕೂಲಿಗೆ ವಿಸಿಟ್ ಮಾಡಿ ಅಲ್ಲಿರೋ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಆಮೇಲೆ ನೀವು ICSE ಬೋರ್ಡ್ನ ಪ್ಲ್ಯಾನ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಟ್ರಸ್ಟ್ ಅಂತ ಟ್ರಸ್ಟಿಂದ ನಡೆಯುವಂಥ ಸ್ಕೂಲ್ಗಳದೇ ಇವಾಗ ನಾ ಇಷ್ಟೊತ್ತರೆಗೂ ಹೇಳಿರೋ ಫೀಸು. ನಾ ವಿಸಿಟ್ ಮಾಡಿರೋ ಸ್ಕೂಲ್ಗಳೆಲ್ಲ ಟ್ರಸ್ಟ್ ಬೇಸ್ಡ್ ಸ್ಕೂಲ್ಸ್ ಇವೆಲ್ಲ. ಇವರಲ್ಲೇ ಇಷ್ಟೊಂದು ಫೀಸ್ ಇರಬೇಕಾದ್ರೆ ಇನ್ನು ಬೇರೆ ಸ್ಕೂಲ್ನವ್ರದ್ದು ಕೇಳೋಂಗೆ ಇಲ್ಲ. ನಮ್ಮ ಮಿಡಲ್ ಕ್ಲಾಸ್ ಜನ ಈ ಬೋರ್ಡ್ CBSE ICSE ಬೋರ್ಡ್ ಹೋಗ್ಬೇಕಾದ್ರೆ ಇಷ್ಟು ಫೀಸ್ ಕಟ್ಟಲೇಬೇಕಿಲ್ಲಿ. ಇದಕ್ಕಿಂತ ಕಮ್ಮಿ ಫೀಸ್ ಇರುವಂಥ ಸ್ಕೂಲ್ಗಳು ನನಗಂತೂ ಸಿಕ್ಕೇ ಇಲ್ಲ. ಬೇರೆ ಬೇರೆ ಸಣ್ಣ ಊರಲ್ಲಿ ಇರಬಹುದು, ಆದರೂ ಅಲ್ಲಿನೂ 50,000ಕ್ಕಿಂತ ಕೆಳಗಡೆ ಇಲ್ಲ. ಆದಷ್ಟು ಗೌರ್ಮೆಂಟ್ನವರು ಈ NCERT ಕರಿಕ್ಯುಲಮ್ನ ಸ್ವಲ್ಪ ಫಾಲೋ ಮಾಡಬೇಕು. ಆಮೇಲೆ ಇಂಗ್ಲೀಷ್ನ ಒಂದು ಮೇನ್ ಸಬ್ಜೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂಟ್ರೊಡ್ಯೂಸ್ ಮಾಡಿದ್ರೂ ಅದಕ್ಕೆ ಸರಿಯಾದ ಟ್ರೈನಿಂಗ್ನ ಟೀಚರ್ಸ್ಗೆ ಕೊಟ್ಟು ಕ್ಲಾಸಲ್ಲಿ ಇಂಪ್ಲಿಮೆಂಟ್ ಆಗೋ ಥರ ನೋಡ್ಕೋಬೇಕು. ಹಾಗಾದರೆ ಅಷ್ಟೇ ಸ್ಟೇಟ್ ಬೋರ್ಡ್ಗೆ ಜಾಸ್ತಿ ಅಡ್ಮಿಷನ್ಸು ಆಗುತ್ತೆ. ಆಮೇಲೆ ಈ ನಮ್ಮಂಥ ಮಿಡಲ್ ಕ್ಲಾಸ್ ಜನರು ಇಷ್ಟಪಡ್ತಾರೆ ಸ್ಟೇಟ್ ಬೋರ್ಡ್ಗೆ ಹೋಗೋಕ್ಕೆ. ಸ್ವಲ್ಪ ಇವೆಲ್ಲ ಗೌರ್ಮೆಂಟ್ನವರು ಥಿಂಕ್ ಮಾಡಬೇಕಾಗುತ್ತೆ. ನನ್ನ ಅನಿಸಿಕೆಗಳು ನಿಮಗೆ ಹೆಲ್ಪ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.